ಅಪ್ಪ. ನಮ್ಮ ಲೈಫಲ್ಲಿ ಮೊದಲನೇ ಹೀರೋನೇ ಅಪ್ಪ. ಅಮ್ಮ ನಮ್ಮನ್ನು ಹೆತ್ತು ಹೊತ್ತು ಸಾಕ್ತಾಳೆ, ಆದರೆ ನಮ್ಮ ಪೂರ್ತಿ ಜವಾಬ್ದಾರಿ ತೊಗೊಂಡಿರೋದೇ ನಮ್ಮಪ್ಪ. ಯಾವಾಗಲೂ ಒಂದ್ಸಲ ಬೈಕನ್ನು ಮೊಬೈಲ್ನ ಕೇಳ್ತೀರಾ, ಬಟ್ ಅಪ್ಪ ಅವತ್ತು ಬೇಡ ಅಂದಿರ್ತಾರೆ. ಅದೊಂದು ರೀಸನ್ಗೆ ಅವತ್ತಿಂದ ಅಪ್ಪನ ಜೊತೆ ಸರಿಯಾಗಿ ಮಾತಾಡಿರಲ್ಲ, ಅಪ್ಪನ ಕಂಡ್ರೆ ನೆಗ್ಲೆಕ್ಟ್ ಮಾಡ್ತಾ ಇರ್ತೀರಾ. ನಾವು ಜೀವನಕ್ಕೆ ಅಂತ ಕಾಲಿಟ್ಟಾಗ, ನಾವು ಕಮಿಟ್ಮೆಂಟ್ಸು ಲೈಫು ಅಂತ ಕಾಲಿಟ್ಟಾಗ ಆ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಅಪ್ಪ ಮಾತು ಅವತ್ತು ಏನು ಕೇಳಿರ್ತಾರೆ ಅಂತಲೂ ಗೊತ್ತಾಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಸ್ವಂತ ದುಡ್ಡಲ್ಲಿ ದುಡ್ದು ಸೆಟಲ್ ಆಗಿ ಕಾರೋ ಬೈಕೋ ತೊಗೊಂಡು ಅದರಲ್ಲಿ ನಾವು ಅಪ್ಪನ ಕೂರಿಸ್ಕೊಂಡು ಖುಷಿ ಪಡಿಸ್ಬೇಕು ಅಂತ ಒಂದಿರುತ್ತೆ ಎಲ್ಲರಿಗೂ. ಎಷ್ಟೋ ಕೊಂಡು ಜನ ಅದಾಗೋ ಒಳಗಡೆ ತನ್ನ ತಂದೆನ ಕಳ್ಕೊಂಡಿರ್ತಾರೆ. ಆ ಗಿಲ್ಟ್ನ ಅವ್ರು ಸಾಯೋವರೆಗೂ ಅನುಭವಿಸ್ತಾರೆ. ನಾನು ಹೇಳೋದೇನೆಂದರೆ, ಅಪ್ಪ ಎಲ್ಲಿ ತನಕ ಇರ್ತಾರೋ ಅವ್ರ ಜೊತೆ ಅಲ್ಲಿ ತನಕ ಚೆನ್ನಾಗಿರಿ, ಅವ್ರನ್ನ ತುಂಬ ಖುಷಿಯಾಗಿಡಿ. ನೀವು ಯಾವುದೇ ಪೊಸಿಷನಿಗೆ ಹೋದರೂ ಒಂದು ಟೈಮಲ್ಲಿ ಒಂದು ಹೊತ್ತು ಊಟ ಕೂಡ ಅಪ್ಪ ದುಡ್ಡಲ್ಲೇ ಮಾಡಿದ್ದೀನಿ ಅನ್ನೋದು ಮರಿಬೇಡಿ.